ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಮೇ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಮೊದಲನೇದಾಗಿ ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ಮೇ ತಿಂಗಳಿನಲ್ಲಿ ಬಹಳ ತುಂಬ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇದ್ದಾವೆ. ಈ ಒಂದು ನಮ್ಮ ಸಂವತ್ಸರದ ಪ್ರಕಾರವಾಗಿ ವೈಶಾಖ ಮಾಸ ಇರುತ್ತೆ. ವೈಶಾಖ ಮಾಸ ಜೊತೆಗೆ ನಮ್ಮ ಕ್ಯಾಲೆಂಡರ್ನ ಪ್ರಕಾರ 5ನೇ ತಿಂಗಳು, ಪಂಚಾಂಗದ ಪ್ರಕಾರ 2ನೇ ತಿಂಗಳು. ಈ ತಿಂಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇರತಕ್ಕಂಥದ್ದು. ಮೊದಲನೆಯದಾಗಿ ತುಂಬ ದಿವಸಗಳಿಂದ, ಒಂದು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಗುರುಗ್ರಹ ಬದಲಾವಣೆ ಆಗಿ ಹಲವು ರಾಶಿಗಳಿಗೆ ಗುರುಬಲ ಬರುವಂತಹದ್ದು, ಹಲವು ರಾಶಿಗಳಿಗೆ ಗುರುಬಲ ಹೋಗುವಂತಹದ್ದು ನಡೆಯುತ್ತೆ. ಅದೇ ರೀತಿಯಾಗಿ 18ನೇ ತಾರೀಕಿನಂದು ರಾಹುಕೇತುಗಳ ಪರಿವರ್ತನೆ. ಬಹಳ ವಿಶೇಷವಾಗಿದೆ ಈ ತಿಂಗಳು. ನೋಡಿ, 6ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಬುಧನ ಪರಿವರ್ತನೆಯಾಗ್ತಾ ಇದೆ. ಅದೇ ರೀತಿಯಾಗಿ 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷ ಸಂಕ್ರಮಣವಾಗ್ತದೆ. 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ವೃಷಭ ಸಂಕ್ರಮಣವಾಗುತ್ತೆ. ಇನ್ನು 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂತಹ ಸುಸಂದರ್ಭ. ಜೊತೆಗೆ ಇದೇ 14ನೇ ತಾರೀಕಿನಂದೇ ಗುರು ಪರಿವರ್ತನೆ ಆಗುತ್ತಿರುವ ಕಾಲಘಟ್ಟದಲ್ಲೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಬಂದು ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ಗುರು ಮಹಾಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾರೆ. ನಡೀತಿರುವಂತಹ ಸ್ಥಳ ನಮ್ಮ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮನವರ ಸನ್ನಿಧಿಯಲ್ಲಿ ನಡೀತಾ ಇದೆ. ಈ ಸನ್ನಿಧಿಯಲ್ಲಿ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಯಾರ್ಯಾರಿಗೆ ಗುರುದೋಷವಿದೆಯೋ ಅಥವಾ ಗುರುವಿನಿಂದ ಇನ್ನಷ್ಟು ಹೆಚ್ಚಿನ ಅನುಗ್ರಹವನ್ನು ಯಾರು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅವರು ಪೂಜೆ ಮಾಡಿಸ್ಕೊಳ್ಬಹುದು. ಆ ಪೂಜೆಗೆ ಶುಲ್ಕ 333 ರೂಪಾಯಿಗಳು ಇರುತ್ತವೆ. ಅದೇ ರೀತಿಯಾಗಿ ನೀವು ಸಹ ನಮಗೆ ಸಾಧ್ಯ ಇಲ್ಲ ಅಂತಂದವರು ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಸಹ ಬಂದು ಅಲ್ಲಿ ಸೇವೆ ಮಾಡಬಹುದು, ದೇವರ ಪೂಜೆಯನ್ನು ನೋಡಬಹುದು, ದೇವರ ಅನುಗ್ರಹಕ್ಕೂ ಸಹ ಪಾತ್ರರಾಗಬಹುದು. ಕೇವಲ ಹಣ ಕಟ್ಟಿದರೆ ಮಾತ್ರ ಬರಬೇಕು ಅಂತ ಏನಿಲ್ಲ, ಕಟ್ಟೋಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಸಹ ಬರಬಹುದು. ಇನ್ನು ಅದೇ ರೀತಿಯಾಗಿ 18ನೇ ತಾರೀಕು ಗಮನಿಸಬೇಕು. ಎರಡೆರಡು ಛಾಯಾಗ್ರಹಗಳು 18 ತಿಂಗಳುಗಳ ನಂತರ ಪರಿವರ್ತನೆ ಆಗ್ತಾ ಇದ್ದಾರೆ. ಕುಂಭರಾಶಿಗೆ ರಾಹು ಬರ್ತಾ ಇದ್ದಾನೆ, ಸಿಂಹರಾಶಿಗೆ ಕೇತು ಬರ್ತಾ ಇರುವಂತಹ ಸಂದರ್ಭ. 23ನೇ ತಾರೀಕಿನಂದು ವೃಷಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 31ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನವನ್ನು ತೊರೆದು ತನ್ನ ಮುಂದಿನ ಶುಭ ರಾಶಿಯಾದಂತಹ ಮೇಷರಾಶಿ ಪರಿವರ್ತಿತನಾಗ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ಗ್ರಹಗಳ ಸಂಚಾರ. ಇದನ್ನು ನೋಡಿ, ದೀರ್ಘಕಾಲದ ಫಲವನ್ನು ಕೊಡುವಂತಹ ಗುರುವಿನ ಬದಲಾವಣೆಯಾಗ್ತಾ ಇದೆ. ಅದೇ ರೀತಿಯಾಗಿ 18 ತಿಂಗಳ ನಂತರದಲ್ಲಿ ಒಂದು ರಾಹುಕೇತುಗಳ ಸ್ಥಾನ ಪರಿವರ್ತನೆಯಾಗ್ತಾ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹಲವು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ್ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಎದುರಿಸಬಹುದು ಈಗ ನೋಡೋಣ. ಇನ್ನು ಸಿಂಹರಾಶಿಯವರಿಗೆ ಈ ಒಂದು ಶುಭ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಗಮನಿಸೋಣ. ಈ ಒಂದು ಮೇ ತಿಂಗಳಲ್ಲಿ ಹಣಕಾಸಿನ ವಿಚಾರಗಳಲ್ಲಿದ್ದಂತಹ
ಅನೇಕ ವಿಧವಾದಂತಹ ತೊಂದರೆ ತಾಪತ್ರೆಗಳು ನಿಮಗೆ ನಿವಾರಣೆ ಆಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಹಲವಾರು ರೀತಿಯಾದಂತಹ ನೆಮ್ಮದಿಯ ಶುಭ ಫಲಗಳು ಬರತಕ್ಕಂತಹದ್ದು. ಶತ್ರುಕಾಟಗಳಿಂದ ದೂರ ಆಗ್ತೀರಿ. ಹೊಸ ಇನ್ವೆಸ್ಟ್ಮೆಂಟ್ಗಳಿಂದ ನಿಮಗೆ ಹೆಚ್ಚಿನ ಲಾಭಗಳು ಬರಬಹುದಾಗಿರತಕ್ಕಂತಹ ಒಂದು ತಿಂಗಳಾಗಿರುತ್ತೆ. ಅಷ್ಟು ಮಾತ್ರನೇ ಅಲ್ಲದೆ ಈ ಒಂದು ತಿಂಗಳಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸಹ ಬಹಳ ಸಾಫಲ್ಯವನ್ನು ಹೊಂದುತ್ತೆ. ನಿಮ್ಮ ಹಣಕಾಸಿನ ಚಿಂತೆಗಳೆಲ್ಲ ಮಾಯ ಆಗುವಂತಹ ಒಂದು ತಿಂಗಳಾಗಿರುತ್ತೆ. ಈ ಒಂದು ತಿಂಗಳು ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಬಹಳ ಉತ್ತಮ ರೀತಿಯಲ್ಲಿ ಒಳ್ಳೆಯ ವ್ಯವಹಾರಗಳು ಸಾಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ನೋಡ್ತೀರಾ. ನೆಮ್ಮದಿಕರವಾದ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೆ 18ನೇ ತಾರೀಕಿನ ನಂತರದಲ್ಲಿ ಯಾವಾಗ ರಾಶಿಗೆ ಕೇತುವಿನ ಆಗಮನವಾಗುತ್ತೆ, ಸಪ್ತಮಕ್ಕೆ ರಾಹುವಿನ ಆಗಮನವಾಗುತ್ತೆ, ಅಲ್ಲಿಂದ ಈ ಜಗಳಗಳು ನಡೀತಾ ಇದ್ದಂತಹ ಫ್ಯಾಮಿಲಿಗಳಲ್ಲಿ ಸ್ವಲ್ಪ ತೀವ್ರತರವಾದ ಜಗಳಗಳು ಆಗೋದಕ್ಕೆ ಶುರುವಾಗುತ್ತೆ. ಸಾಂಸಾರಿಕ ಜೀವನದಲ್ಲಿ ಬಹಳ ಏರುಪೇರುಗಳು ನಡೆಯೋದಕ್ಕೆ ಶುರುವಾಗುತ್ತೆ. ನೋಡಿ, ಕುಟುಂಬ ಜೀವನ ಚೆನ್ನಾಗಿರೋದು ಬೇರೆ, ಸಾಂಸಾರಿಕ ಜೀವನ ಚೆನ್ನಾಗಿರೋದು ಬೇರೆ. ಎಲ್ರಿಗೂ ಸಂಸಾರ ಇರಬೇಕು ಅಂತ ಏನಿಲ್ಲ. ಎಷ್ಟೋ ಜನ ವಿವಾಹ ಮಾಡ್ಕೊಳ್ಳೋದೇ ಇರತಕ್ಕಂಥವ್ರ ಕುಟುಂಬ ಜೀವನ ಚೆನ್ನಾಗೇ ಇರುತ್ತೆ. ಆದರೆ ಇದು ಕೇವಲ ವೈವಾಹಿಕ ಜೀವನದ ತೊಂದರೆಗಳು, ಎಲ್ರಿಗೂ ಅಪ್ಲೈ ಆಗೋದಿಲ್ಲ. ಯಾರು ವೈವಾಹಿಕ ಜೀವನದಲ್ಲಿ ಇದ್ದೀರೋ ಅವರಿಗೆ ಮಾತ್ರ ಇದು ಅಪ್ಲೈ ಆಗ್ತಕ್ಕಂಥದ್ದು. ಜೊತೆಗೆ ರಾಶಿಗೆ ಬರ್ತಕ್ಕಂತಹ ಕೇತುವಿನ ಪ್ರಭಾವ ಬಹಳ ದೃಷ್ಟಿದೋಷಗಳನ್ನು ಕೊಟ್ಬಿಡ್ತಾನೆ. ಬಹಳ ಕೆಟ್ಟ ಜನರ ಒಂದು ದೃಷ್ಟಿಗಳು ಬರುವಂಥದ್ದು, ಈ ಕಣ್ಣು ದೃಷ್ಟಿಯಿಂದ ಅವ್ರ ಬದುಕಿನಲ್ಲಿ ಸ್ವಲ್ಪ ಹಿನ್ನಡೆಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ, ಗಂಡಸರಾದರೆ ಬಲಗಾಲಿಗೆ ಕೆಂಪು ಬಣ್ಣದ ದಾರವನ್ನು ಕಟ್ಟಿ, ಅದೇ ರೀತಿಯಾಗಿ ಹೆಣ್ಮಕ್ಕಳಾಗಿದ್ದರೆ ಎಡಗಾಲಿಗೆ ಕೆಂಪು ಬಣ್ಣದ ದಾರವನ್ನು ಕಟ್ಟಿ. ಅದರಿಂದ ಈ ದೃಷ್ಟಿಗಳಿಂದ ಆಗುವಂತಹ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬಹುದು. ಇನ್ನು ಈ ದೃಷ್ಟಿ ಅಂತ ಬಂದರೆ, ಆ ದೃಷ್ಟಿಗೆ ಒಂದು ಮರನೇ ಸಿಡಿದು ಹೋಗುತ್ತಂತೆ. ಇನ್ನು ಮನುಷ್ಯನ ಜೀವನ ಯಾವ ಲೆಕ್ಕ ಅಲ್ವಾ? ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿದ್ದು ಜೀವನನ ಮುಂದುವರಿಸ್ಕೊತಾ ಹೋಗಿ. ಎಲ್ಲರಿಗೂ ಸಹ ಒಳ್ಳೆಯದು ಆಗಬೇಕು, ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನವನ್ನು ನೀವು ಮುಂದುವರಿಸ್ಕೊತಾ ಹೋಗಬೇಕು. ಸೊ ಹಾಗಾಗಿ ಈ ಒಂದು ಸಣ್ಣ ಕೆಲಸವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅನುಕೂಲಗಳು ಜಾಸ್ತಿ ಆಗುತ್ತೆ. ಇನ್ನು ನಿಮಗೆ ಭಾಗ್ಯಾಧಿಪತಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ, ಅದು ನೀಚನಾಗಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಎಲ್ಲ ಚೆನ್ನಾಗಿ ಹೋಗ್ತಿದೆ ಅನ್ನಬೇಕಾದಾಗಲೇ ಒಂದು ಸ್ವಲ್ಪ ಕೆಡುಕುಗಳು ಉಂಟಾಗೋದಕ್ಕೂ ಸಾಧ್ಯವಾಗ್ತದೆ. ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯಾಗಿ ಡಿಸ್ಟರ್ಬೆನ್ಸ್ಗಳು ಬರ್ತಕ್ಕಂಥದ್ದು, ನಿಮ್ಮ ಮನಸ್ಸಿನಲ್ಲೇ ಹಲವು ರೀತಿಯಾದಂತಹ ಗೊಂದಲಗಳು ಉಂಟಾಗತಕ್ಕಂತಹದ್ದು ಆಗುತ್ತೆ. ಆದರೆ ಅದಕ್ಕೆ ಯಾವುದಕ್ಕೂ ದಾರಿ ಮಾಡಿಕೊಳ್ಳೋದು ಬೇಡ. ನಿಮಗೆ ನೇರವಾಗಿ ಇರ್ತಕ್ಕಂತಹದ್ದು ಗುರುವಿನ ಆಶ್ರಯ. ಲಾಭಸ್ಥಾನದಲ್ಲಿರ್ತಕ್ಕಂತಹ ಗುರು ಉಚ್ಚಾಪೇಕ್ಷಿತನಾಗಿ ಮಿಥುನ ರಾಶಿನಲ್ಲಿ ವಿರಾಜಮಾನನಾಗಿರುವವರೆಗೂ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಶನಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯದ ಮೇಲೆ ಪೆಟ್ಟುಗಳು ಬರಬಹುದು. ನೋಡಿ, ಈಗ ನಾವು ಹೇಳ್ತೀವಿ ಆರೋಗ್ಯದ ಮೇಲೆ 8ನೇ ಮನೆ ಶನಿ ಅದು ಇದು ಅಂತ ಹೇಳ್ಬೋದು. ಆದರೆ ಈಗಿನ ಕಾಲಘಟ್ಟದಲ್ಲಿ ಶನಿ ಕಾಟವೇ ಬೇಕಾಗಿಲ್ಲ ಆರೋಗ್ಯ ಹಾಳಾಗೋದಕ್ಕೆ. ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಅದೇ ರೀತಿಯಾಗಿ ನಾವು ಮಾಡ್ತಿರುವಂತಹ ಕೆಲಸ ಕಾರ್ಯಗಳು ಸರಿ ಇಲ್ಲ, ತಿಂತಿರುವಂತಹ ಆಹಾರ ಸರಿ ಇಲ್ಲ, ನಿದ್ದೆ ಮಾಡೋದಾಗಲಿ ಅಥವಾ ಎಚ್ಚರವಿರೋದಾಗಲಿ, ಜಾಗೃತ ಮತ್ತು ಸುಪ್ತ ಯಾವುದೇ ಕೆಲಸ ಕಾರ್ಯಗಳು ಸರಿ ಇಲ್ಲದ ಕಾರಣ, ಜೊತೆಗೆ ಸುತ್ತ ಪೊಲ್ಯೂಟೆಡ್ ಎನ್ವೈರ್ನ್ಮೆಂಟ್ ಇರುವಂಥದ್ದಿರಬಹುದು, ಅದೇ ರೀತಿಯಾಗಿ ಅಡಲ್ಟ್ರೇಟ್ ಆಗಿರುವಂತಹ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಇದೆಲ್ಲ ಸೇರಿಕೊಂಡು ಅನಾರೋಗ್ಯ ಏನು ಸಿಂಹರಾಶಿಗೆ ಬರಬೇಕು ಅಂತ ಏನಿಲ್ಲ. ನಾವು ತಿಂತಾ ಇರುವಂಥದ್ದೇ ವಿಷ ತಿಂತಿದ್ದೀವಿ. ಯಾವ ರಾಶಿಯವರಿಗೆ ಯಾವಾಗ ಏನು ಬೇಕಾದರೂ ಆಗಬಹುದು. ಸೊ ಸ್ವಲ್ಪ ಜಾಗ್ರತೆಯಾಗಿ ಅವರವರ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಒಟ್ಟಾರೆಯಾಗಿ 65% ಶುಭ ಫಲಗಳನ್ನು, 35% ಅಶುಭದ ಫಲಗಳನ್ನು ಸಿಂಹರಾಶಿಯವರಿಗೆ ನಾವು ಈ ಮಾಸದಲ್ಲಿ ಹೇಳೋದಕ್ಕೆ ಸಾಧ್ಯ ಇದೆ. ಸ್ವಲ್ಪ ಜಾಗ್ರತೆಯಾಗೂ ಇರಿ, ಒಂದಷ್ಟು ನೆಮ್ಮದಿಯಾಗೂ ಸಹ ಇರಿ. ನೆಮ್ಮದಿಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಮ್ಮದಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಅಂಶವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ನಥಿಂಗ್ ಗೈನ್ ನಥಿಂಗ್ ಲಾಸ್ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ನಡೆಯತಕ್ಕಂತಹದ್ದು. ಸೊ ಒಟ್ಟಾರೆಯಾಗಿ
ಸಿಂಹ ರಾಶಿಯವರಿಗೆ ಒಂದಷ್ಟು ಅನುಕೂಲತೆಗಳ ಜೊತೆಗೆ ಜಾಗ್ರತೆ ವಹಿಸಬೇಕಾದ ಒಂದಷ್ಟು ಅಂಶಗಳು ಸಹ ಇದ್ದಾವೆ. ಎರಡನ್ನೂ ಸಹ ತುಲನೆ ಮಾಡಿಕೊಂಡು ಜೀವನ ಮಾಡ್ತಾ ಹೋಗಿ. ತಮಗೆ ಶುಭವಾಗಲಿ ಅಂತ ಹೇಳ್ತಾ, ಈ ಒಂದು ತಿಂಗಳಲ್ಲಿ ನಿಮಗೆ ಗುರುಗ್ರಹದ ಬದಲಾವಣೆ ಉಂಟಾಗ್ತಾ ಇರುವಂತಹದ್ದು, ಅದೇ ರೀತಿಯಾಗಿ ರಾಹುಕೇತುವಿನ ಸಂಚಾರಗಳು ಸಹ ನಡೀತಾ ಇರತಕ್ಕಂಥದ್ದು. ಸೊ ಒಟ್ಟಾರೆ ಎಲ್ಲ ಗ್ರಹಗಳ ಅನುಗ್ರಹ ಇರಬೇಕು ಅಂತ ಹೇಳಿ ಮೇ 14ನೇ ತಾರೀಕು ಮಾಡ್ತಾ ಇರತಕ್ಕಂತಹ ವಿಶೇಷವಾದ ಗುರು ಮಹಾಯಾಗದಲ್ಲಿ ಬಂದು ನೀವು ಪಾಲ್ಗೊಂಡು ನಿಮ್ಮ ಹೆಸರಿನಲ್ಲೊಂದು ಪೂಜೆಯನ್ನು ಮಾಡಿಸಿ, ಗುರುಗಳೇ ನಮಗೆ ಗುರುಬಲ ಇದೆಯಲ್ಲ ಅಂತಂದರೂ ನಿಮ್ಮ ಜನ್ಮಜಾತಕದಲ್ಲೇನಾದರೂ ಗುರುವಿನ ಅನುಗ್ರಹ ಕಡಿಮೆ ಇದ್ದರೆ ಅಥವಾ ಗುರುವಿನಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡ್ಕೊಳ್ಬೇಕಾದ್ರೆ, ಯಾಕಂದರೆ ಶನಿ ಬಲ ಬೇರೆ ಇಲ್ಲ, ಗುರುವೇ ನಿಮ್ಗೆ ಇನ್ನಷ್ಟು ಕಾಯಬೇಕಾಗಿರೋದ್ರಿಂದ ಸಂಪೂರ್ಣವಾದ ಗುರುಬಲವನ್ನು ಅನುಭವಿಸೋದಕ್ಕೆ ಬೇಕಾದ ಮಾರ್ಗವನ್ನು 14ನೇ ತಾರೀಕು 5ನೇ ತಿಂಗಳು 2025ರಂದು ನಾವು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ಕಗ್ಗಲೀಪುರ ಗ್ರಾಮದ ವಿಶೇಷವಾದಂತಹ ಏಳೂರಿನ ಗ್ರಾಮದೇವತೆಯಾದಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ಏರ್ಪಡಿಸಿದ್ದೀವಿ. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಯಾಗದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಯಾಗದ ಶುಲ್ಕ ಒಬ್ಬರಿಗೆ 333 ರೂಪಾಯಿಗಳು ಆಗಿರುತ್ತೆ. ಅದರ ಜೊತೆಗೆ ನಿಮಗೆ ಯಾಗದ ನಂತರದಲ್ಲಿ ಪೂಜೆ ಮಾಡಿಸಿದಂಥವರಿಗೆ ರಕ್ಷೆಯನ್ನು ಕೊಡ್ತೀವಿ, ಅದನ್ನು ಕೈ ಕಟ್ಕೋಬೇಕು. ಗುರು ಅನುಗ್ರಹ ಇರುವಂತಹ ಅಕ್ಷರ ಪ್ರಸಾದವನ್ನು ಕೊಡ್ತೀವಿ, ಅದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಇದರಿಂದ ಹೆಚ್ಚಿನ ಅನುಗ್ರಹ ನಿಮಗೆ ಉಂಟಾಗುತ್ತೆ. ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಅನುಗ್ರಹ ನಿಮಗೆ ಸಿಗತ್ತೆ ಅಂತ ಹೇಳ್ತಾ, ಮೇ ತಿಂಗಳ ಮಾಸ ಭವಿಷ್ಯ ಸಿಂಹರಾಶಿಯವರಿಗೆ ಹೀಗಿದೆ. ಮತ್ತು ಪರಿಹಾರದ ವಿಭಾಗ ಅಂತ ಬಂದಾಗ ಮೊದಲನೆಯದಾಗಿ ಸಾಮಾಜಿಕ ಪರಿಹಾರ ಅಂತ ಬರ್ತಾ ಇದ್ದ ಹಾಗೆಯೇ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಪೀಳಿಗೆಗಳು ಚೆನ್ನಾಗಿರಬೇಕಂದ್ರೆ ಇಂದು ಹಸಿರನ್ನು ಉಳಿಸ್ಕೊಳ್ಬೇಕು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ, ಮರಗಳನ್ನು ಉಳಿಸ್ಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಬಹಳ ಅತ್ಯುತ್ತಮವಾದಂತಹ ಯೋಗ ಫಲವನ್ನು ದೇವರೇ ನಿಮಗೆ ಅನುಗ್ರಹ ಮಾಡಿದಾಗ ಇನ್ಯಾವುದೇ ರೀತಿಯ ಗ್ರಹ ಬಲಗಳ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದಕ್ಕೆ ನಾವು ನಮ್ಮ ಪ್ರತಿ ವಿಡಿಯೋನಲ್ಲೂ ಹೇಳ್ತಿರ್ತೀವಿ, ಗ್ರಹ ಬಲಕ್ಕಿಂತ ದೈವ ಬಲ ದೊಡ್ಡದು, ದೈವ ಬಲವನ್ನು ಪಡ್ಕೊಳ್ಳೋದ್ರಲ್ಲಿ ನೀವು ಮುಂದುವರಿತಾ ಹೋಗಿ ಅಂತ ಹೇಳ್ತಾ ಇರ್ತೀವಿ. ಆದರೆ ತುಂಬ ಜನ ಮಾಡ್ತಾ ಇದ್ದೀರಿ, ತುಂಬ ಜನ ಮಾಡ್ತಾ ಇಲ್ಲ. ಮಾಡದೇ ಇದ್ದಂತಹವರು ಇನ್ನಾದರೂ ಅದನ್ನು ಶುರು ಮಾಡಿ, ಮಾಡ್ತಾ ಇರುವಂತಹವರು ನಿಲ್ಲಿಸದೆ ಮುಂದುವರಿಸ್ತಾ ಹೋಗಿ. ಸಾಮಾಜಿಕ ಪರಿಹಾರ ಆದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳಿ ಸಿಂಹರಾಶಿಯವರು ಈ ಒಂದು ತಿಂಗಳಲ್ಲಿ ಮಾಡ್ಕೊಳ್ಬೇಕಾಗಿರುವಂಥದ್ದು ನೃಸಿಂಹಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ನೃಸಿಂಹಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಹೆಚ್ಚಿನ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ನರಸಿಂಹದೇವರ ಅನುಗ್ರಹದಿಂದ ನಿಮಗೆ ಒಳ್ಳೆಯದು ನಡೀಲಿ ಅಂತ ಹೇಳ್ತಾ, ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮೇ ತಿಂಗಳ ಮಾಸ ಭವಿಷ್ಯ ಸಿಂಹರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.